ಆತ್ಮ ವಾ ಅರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ 2ನೇ ಅಧ್ಯಾಯ, ಅಲ್ಲಿ 30 ಶ್ಲೋಕಗಳವರೆಗೆ ಈಗ ನಮ್ಮ ಶ್ರವಣ ಸಮಾಪ್ತವಾಗಿದೆ. ಅದರಲ್ಲಿ ಈ ಹಿಂದೆ ನಾವು ನೋಡಿರುವಂತಹ ಕೆಲವು ಶ್ಲೋಕಗಳ ಕುರಿತು ಒಂದು ಸ್ಪಷ್ಟೀಕರಣವನ್ನು ನಾವು ತಗೊಂಡು, ಸ್ಪಷ್ಟೀಕರಣ ಅನ್ನೋದಕ್ಕಿಂತ ವ್ಯಾಖ್ಯಾನ ವಿಶೇಷಾಂಶಗಳು ಅವುಗಳನ್ನು ನೋಡಿ ಮುಂದಿನ ಭಾಗಕ್ಕೆ ಹೋಗಬೇಕು. ಹೇಗೆ ಸಾಧಕ ಹೊರಗೆ ಈ ಜಗತ್ತಿನಿಂದ ಹೊರಗೆ ಹೋಗ್ತಾನೆ, ದೇಹದಿಂದ ಹೊರಗೆ ಹೋಗ್ತಾನೆ ಅನ್ನುವುದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ವೈಶ್ವಾನರಂ ಯಾತಿ ವಿಹಾಯ ಸಾಗತಃ ಅಂತ 25ನೆಯ ಶ್ಲೋಕ. ಅಲ್ಲಿ ಬ್ರಹ್ಮನಾಡಿಯಿಂದ ಉತ್ಕ್ರಮಣ ಹೊಂದಿದಂತಹ ಜೀವನ್ಮುಕ್ತ ಅರ್ಚರಾದಿ ಮಾರ್ಗದಿಂದ ಮುಂದೆ ಹೋಗ್ತಾನೆ ಅಂತ ಹೀಗೆ ವರ್ಣನೆ ಬಂದಿದೆ. ಅಲ್ಲಿ ವಿಹಾಯಸ ಅಂದರೆ ಆಕಾಶದಿಂದ ಅಂತ ಅರ್ಥ ಅಲ್ಲ. ವಿಹಾಯಸ್ ಅಂದರೆ ಅಲ್ಲಿ ನಾಡಿ ಅಂತ ಅರ್ಥ. ಆ ನಾಡಿಯ ಮೂಲಕ ಹೊರಗೆ ಹೋದಂತಹ ಸಾಧಕ, ಅದು ಅಲ್ಲಿರುವಂತಹ ವಿಚಾರ. ಈ ಸಾಧಕ ಹೇಗೆ ಹೊರಗೆ ಹೋಗ್ತಾನೆ, ಯಾವ್ಯಾವ ಲೋಕಕ್ಕೆ ಹೋಗ್ತಾನೆ ಅನ್ನುವುದನ್ನೆಲ್ಲ ಬ್ರಹ್ಮಸೂತ್ರದಲ್ಲಿ 4ನೇ ಅಧ್ಯಾಯದ 3ನೇ ಪಾದದಲ್ಲಿ ವರ್ಣನೆ ಮಾಡ್ತಾರೆ. ಮಾರ್ಗೋ ಗಮ್ಯಂ ಚ ಅಸ್ಮಿನ್ ಪಾದೇ ಉಚ್ಯತೆ. ಯಾವ ಮಾರ್ಗದಿಂದ ಸಾಧಕ ಚರ್ಮದೇಹವನ್ನು ಪರಿತ್ಯಾಗ ಮಾಡ್ತಾನೆ ಮತ್ತು ಅವನು ಹೋಗಿ ತಲುಪುವುದು ಯಾವುದನ್ನ, ಅದನ್ನೆಲ್ಲ ಇಲ್ಲಿ ಹೇಳ್ತಾರೆ. ಅರ್ಚಿರಾದಿನ ತತ್ಪ್ರಥಿತೇಹೆ ಅಂತ. ಅರ್ಚಿರಾದಿ ಮಾರ್ಗದಿಂದ ಮುಂದೆ ಹೋಗ್ತಾನೆ ಅಂತ ಈ ಹಿಂದೆ ನಾವು ನೋಡಿದ್ದೇವೆ. ಅದು ಭಾಗವತದಲ್ಲಿ ನೇರವಾಗಿ ಬಂದಿಲ್ಲದೆ ಹೋದರೂ ಕೂಡ ವ್ಯಾಖ್ಯಾನಕಾರರು ಅರ್ಚಿರಾದಿ ಮಾರ್ಗದಿಂದ ಮುಂದೆ ಹೋಗ್ತಾರೆ ಅಂತ ವರ್ಣನೆ ಮಾಡಿದ್ದಾರೆ. ಅದನ್ನು ನಾವು ನೋಡಿದ್ದೀವಿ. ವಿಜಯಧ್ವಜರು ಯಾದವಾರ್ಯರ ಮಾರ್ಗದಲ್ಲೆಲ್ಲ ನೋಡಿದ್ದೇವೆ. ಆ 25ನೇ ಶ್ಲೋಕ ವೈಶ್ವಾನರಂ ಯಾತಿ ವಿಹಾಯಸಾಗತಃ ಅಂತನ್ನುವಲ್ಲಿ ವಿಹಾಯಸ ಅಂದರೆ ಆಕಾಶಗತೇನ ಬ್ರಹ್ಮಪಥೇನ ಅರ್ಚಿರಾದಿನ ವೈಶ್ವಾನರಂ ಯಾತಿ. ಅಲ್ಲಿ ವಿಹಾಯಸ ಅನ್ನೋ ಶಬ್ದಕ್ಕೆ ಯಾದವಾರ್ಯರು ಮಾಡಿರುವ ಅರ್ಥ ಆಕಾಶದಲ್ಲಿರುವ ಬ್ರಹ್ಮ ಮಾರ್ಗ ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ವಿಹಾಯಸ ಅಂದರೆ ಹೃದಯಾಕಾಶೇನ ಪಥೇನ, ಇದು ವಿಜಯಧ್ವಜರ ಅರ್ಥ. ವಿಹಾಯಸ್ ಅಂದರೆ ನಾಡಿ ಅಂತ ಅರ್ಥ ಇಟ್ಕೊಂಡ್ರೆ ಸಾಕು. ಇದು ಅನಂತ ತೀರ್ಥರು ನಮಗೆ ವ್ಯಾಖ್ಯಾನದಲ್ಲಿ ತಿಳಿಸುವಂಥ ಅಂಶ. ಅದಕ್ಕಾಗಿ ಅದನ್ನು ಮತ್ತೆ ತಗೊಂಡಿದ್ದೇನೆ. ಬ್ರಹ್ಮಪಥೇನ ಅರ್ಚಿರಾದಿನ ವೈಶ್ವಾನರಂ ಯಾತಿ. ಅರ್ಚಿರಾದಿ ಮಾರ್ಗದಿಂದ ಹೊರಡ್ತಾನೆ ಅಂತ ಅಲ್ಲಿ ಬಂದಿದೆ. ಅದೇನು ಅರ್ಚಿರಾದಿ ಮಾರ್ಗದಿಂದ ಅಂತ ಬಂದಿದೆಯಲ್ಲ, ಸಾಧಕನ ಪ್ರಯಾಣ ಹೇಗಿರ್ತದೆ ಅಂತ ಅನ್ನೋದನ್ನ, ಅಥವಾ ಒಟ್ಟಾರೆ ಮಾರ್ಗಗಳು ಯಾವ್ದ್ಯಾವುದು ಅನ್ನೋದನ್ನ ಅರ್ಚಿರಾದಿನ ತತ್ಪ್ರಥಿತೇಹೆ ಅನ್ನೋ ಸೂತ್ರದಲ್ಲಿ ಬಂದಿರುವಂತಹ ಭಾಷ್ಯ ನಮಗೆ ತಿಳಿಸ್ತದೆ. ತೇ ಅರ್ಚಿಷಂ ಅಪಿ ಸಂಭವಂತಿ ಅರ್ಚಿಷಃ ಅಹಃ ಅನ್ಹಃ ಅಪೂರ್ಯಮಾಣ ಪಕ್ಷಂ ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದಿರುವಂತಹ ಮಾರ್ಗ, ಅದರ ವರ್ಣನೆ. ಬ್ರಹ್ಮತರ್ಕದ ಒಂದು ಮಾತನ್ನು ಆಚಾರ್ಯರು ಆ ಸೂತ್ರದಲ್ಲಿ ಉದ್ಧರಿಸ್ತಾರೆ. ದ್ವಾವೇವ ಮಾರ್ಗವು ಪ್ರಥಿತವು ಅರ್ಚಿರಾದಿ ವಿಪಶ್ಚಿತಾಂ ಧೂಮಾದಿ ಕರ್ಮಿಣಾಂ ಚೈವ ಸರ್ವವೇದ ವಿನಿರ್ಣಯಾತ್. 2 ಮಾರ್ಗಗಳಿರುವುದು. ಒಂದು ಅರ್ಚಿರಾದಿ ಮಾರ್ಗ, ಒಂದು ಧೂಮಾದಿ ಮಾರ್ಗ ಅಂತ. ಜ್ಞಾನಿಗಳಾದವರಿಗೆ ಅರ್ಚಿರಾದಿ ಮಾರ್ಗವೇ. ಅದರಲ್ಲಿ ಜ್ಞಾನಿಗಳಲ್ಲಿ ತಾರತಮ್ಯ ಇದ್ದಿರಬಹುದು, ಆದರೆ ಅರ್ಚಿರಾದಿ ಮಾರ್ಗವೇ ಅವರಿಗೆ ಇರುವಂಥದ್ದು. ಮತ್ತೆ ಕಾಮ್ಯಕರ್ಮವನ್ನು ಮಾಡಿದಂಥವ್ರು ಯಾರಿರ್ತಾರೆ ಅವರಿಗೆ ಧೂಮಾದಿ ಮಾರ್ಗ. ಅದು ಮುಂದೆ ಈ ಷಟ್ಪ್ರಶ್ನ ಉಪನಿಷತ್ತು, ಛಾಂದೋಗ್ಯ ಉಪನಿಷತ್ತಿನ ಆಧಾರದಲ್ಲಿ ಅದನ್ನು ಮುಂದೆ ಮತ್ತಷ್ಟು ನೋಡೋಣ.
ಹೀಗೆ ಅರ್ಚಿರಾದಿ ಮಾರ್ಗ ಮತ್ತು ಧೂಮಾದಿ ಮಾರ್ಗ ಅಂತ ಎರಡು ಮಾರ್ಗಗಳು ಸಕಲ ಶಾಸ್ತ್ರಗಳ ತಾತ್ಪರ್ಯ ಇದು. ನಮಗಿಲ್ಲಿ ಕಾಮ್ಯಕರ್ಮದಿಂದ ಮಾಡಿದಂಥವರು ಧೂಮಾದಿ ಮಾರ್ಗದಿಂದ ಏನು ಹೋಗ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮುಂದಿನ ಶ್ಲೋಕಗಳಲ್ಲಿ ಸ್ವಲ್ಪ ಬರೋದಿದೆ. ಅದಕ್ಕಾಗಿ ಅದನ್ನ ಈಗ ನಾನು ಮೊದಲು ಒಂದಿಷ್ಟು ಪ್ರಸ್ತುತ ಮಾಡಿದೆ. ಬ್ರಹ್ಮಸೂತ್ರಗಳ ಈ 4ನೇ ಅಧ್ಯಾಯದ 3ನೇ ಪಾದದಲ್ಲೇ ಈಗ ಹಿಂದೆ ನಾವು ನೋಡಿದಂತಹ ಅಪ್ರತೀಕಾಲಂಬರರು ಮತ್ತು ಪ್ರತೀಕಾಲಂಬನರು ಅರ್ಥಾತ್ ಮುಖ್ಯರು ಮತ್ತು ಅಮುಖ್ಯರ ಬಗ್ಗೆ ವರ್ಣನೆ ಬಂದಿರುವುದು ಅಲ್ಲೇ 10ನೇ ಸೂತ್ರದಲ್ಲಿ ಅದು ಕೇಳಿ ಬರ್ತದೆ. 15ನೇ ಸೂತ್ರದಲ್ಲಿ ಮತ್ತೆ 5ನೇ ಸೂತ್ರದಲ್ಲಿ ಉಭಯ ವ್ಯಾಮೋಹ ತತ್ಸಿದ್ಧೇ ಅನ್ನೋ ಸೂತ್ರದಲ್ಲಿ ಉತ್ಕ್ರಾಂತಸ್ತು ಶರೀರಾತ್ ಸ್ವಾತ್ ಗಚ್ಚಂತೆ ಅರ್ಚಿಷಮೇವತೋ ತಥೋ ಹಿ ವಾಯು ಪುತ್ರಂ ಚ ಯೋಸಾ ನಾಮ್ನ ಅತಿವಾಹಿಕ ಅಂತ ಇನ್ನೊಂದು ಬ್ರಹ್ಮತರ್ಕದ ಮಾತನ್ನ ಆಚಾರ್ಯರು ಉದ್ಧರಿಸ್ತಾರೆ. ಜ್ಞಾನಿಗಳ ಬಗ್ಗೆ ಇಲ್ಲಿ ಹೇಳ್ತಿರೋದು. ಕರ್ಮವನ್ನು ಮಾಡಿದವ್ರ ಬಗ್ಗೆ ಆಮೇಲೆ ಮುಂದೆ ನೋಡೋಣ. ಜ್ಞಾನಿಯಾದವನು ಈ ಶರೀರದಿಂದ ಉತ್ಕ್ರಮಣ ಹೊಂದಿ ಮೊದಲು ಅರ್ಚಿರ್ಲೋಕಕ್ಕೆ ಹೋಗ್ತಾನೆ ಅಂತ ಅಲ್ಲಿ ಕೇಳಿ ಬಂದಿದೆ. ವಿಪಶ್ಚಿತಾಮ್ ಅಂತ ಏನು ಹೇಳಿದ್ದಾರೆ, ಆ ವಿಪಶ್ಚಿತ್ ಅಂದ್ರೆ ಜ್ಞಾನಿ, ಅವನ ಬಗ್ಗೆನೇ ಇಲ್ಲಿ ವರ್ಣನೆ ಇದೆ. ಆಮೇಲೆ ವಾಯುಪುತ್ರನಾದ ಅತಿವಾಹಿಕ ವಾಯುವಿನ ಲೋಕಕ್ಕೆ ಹೋಗ್ತಾನೆ. ಅಲ್ಲಿಂದ ಹಗಲಿನ ಅಭಿಮಾನಿ, ಅಲ್ಲಿಂದ ಮುಂದೆ ಶುಕ್ಲ ಪಕ್ಷದ ಅಭಿಮಾನಿ, ಮುಂದೆ ಉತ್ತರಾಯಣದ ಅಭಿಮಾನಿ, ಮುಂದೆ ತಟಿತ್ತಂದ್ರೆ ಮಿಂಚಿನ ಅಭಿಮಾನಿ ವರುಣ, ಪ್ರಜಾಪತಿ, ಸೂರ್ಯ, ಚಂದ್ರ ಮತ್ತು ಮುಂದೆ ಅಗ್ನಿ, ಅದಾದ್ಮೇಲೆ ಇಂದ್ರ, ಮುಂದೆ ಧ್ರುವಲೋಕ, ಮುಂದೆ ದ್ಯುಲೋಕದ ಅಭಿಮಾನಿನಿಯಾದ ಭಾರತೀ ದೇವಿ, ಅವರೆಲ್ಲರನ್ನು ತಲುಪಿ ವಾಯುವನ್ನು ತಲುಪಿ ಮುಂದೆ ಪುರುಷೋತ್ತಮನ ಬಳಿಗೆ ಹೋಗ್ತಾನೆ. ಈಗ ನಾವು ಕಳೆದ ದಿವಸ ನೋಡಿದ್ದೀವಲ್ಲ ಈ ಧ್ರುವಲೋಕದ ಬಗ್ಗೆ, ಶಿಂಶುಮಾರ, ಕಿಂಸ್ತುಘ್ನ ಇತ್ಯಾದಿಗಳ ಬಗ್ಗೆ ಕಳೆದ ದಿವಸ ನಾವು ನೋಡಿದ್ದೇವೆ. ಅದಕ್ಕಾಗಿ ಅದು ಎಲ್ಲಿದೆ, ಬ್ರಹ್ಮಸೂತ್ರದಲ್ಲಿ ಎಲ್ಲಿದೆ ಅಂತ ಅನ್ನೋದನ್ನ ನೆನಪು ಮಾಡ್ಕೊಳ್ಳಿಕ್ಕಾಗಿ ಇದನ್ನೆಲ್ಲ ಹೇಳಿದೆ. ಆಚಾರ್ಯರು ತಮ್ಮ ಸಿದ್ಧಾಂತವನ್ನ ಕೇವಲ ಭಾಗವತ ತಾತ್ಪರ್ಯ ಒಂದರಲ್ಲೇ ಆಗಲಿ, ಉಪನಿಷತ್ ಪ್ರಸ್ಥಾನದಲ್ಲೇ ಆಗಲಿ, ಸೂತ್ರ ಪ್ರಸ್ಥಾನದಲ್ಲಾಗಲಿ ಪೂರ್ಣವಾಗಿ ಹೇಳಿರೋದಿಲ್ಲ. ಅವರು ಬೇರೆ ಬೇರೆ ಕಡೆ ಹೇಳಿದ್ದನ್ನು ನಾವು ತಗೊಳ್ಬೇಕಾಗ್ತದೆ. ಈ ಬ್ರಹ್ಮತರ್ಕ ಏನು ನಾನೀಗ ಶ್ಲೋಕ ಓದಿದೆ, 4ನೇ ಅಧ್ಯಾಯದ 3ನೇ ಪಾದದ 5ನೇ ಸೂತ್ರದಲ್ಲಿ ಬಂದದ್ದು, ಅಲ್ಲಿ ಈ ಶರೀರದಿಂದ ಹೊರಗೆ ಹೊರಟವನು ಅರ್ಚಿರ್ಲೋಕಕ್ಕೆ ಒಂದು, ವಾಯುಲೋಕಕ್ಕೆ ಒಂದು, ಈ ಎಲ್ಲ ವರ್ಣನೆ ಅಲ್ಲೇ ಕೇಳಿ ಬರ್ತದೆ. ಮುಂದೆ ಸೂರ್ಯಲೋಕ, ಅದಾದ್ಮೇಲೆ ಅದಕ್ಕಿಂತ ಮೇಲೆ ಚಂದ್ರಲೋಕ, ಅದರ ಮೇಲೆ ವೈಶ್ವಾನರ ಲೋಕ, ಅದರ ಮೇಲೆ ಇಂದ್ರಲೋಕ, ಅದಾದ್ಮೇಲೆ ಧ್ರುವಲೋಕ, ಅದೇ ಶಿಂಶುಮಾರ ಸ್ಥಾನ, ಮುಂದೆ ದೇವಿ ಅಂದರೆ ಭಾರತೀ ದೇವಿ, ಅದಾದ ನಂತರ ವಾಯು ಮುಖ್ಯ ಪ್ರಾಣ, ಅದರ ನಂತರ ತೇನ ಏತಿ ಪುರುಷೋತ್ತಮಂ. ಇದನ್ನೇ ಈ ವಿಜಯಧ್ವಜರು, ಯಾದವಾರ್ಯರು ಮೊದಲಾದವರು ತಮ್ಮ ಟಿಪ್ಪಣಿಗಳಲ್ಲಿ ಅಲ್ಲಲ್ಲಿ ಹೇಳಿರೋದು. ಅದಕ್ಕಾಗಿ ಈ ಶ್ಲೋಕಗಳ ಕುರಿತಾಗಿ ನಾನು ವ್ಯಾಖ್ಯಾನ ಮಾಡುವಾಗ ಬೇರೆ ಟಿಪ್ಪಣಿಕಾರರು ಏನು ಹೇಳ್ತಾರೆ ಅನ್ನೋದನ್ನು ಹೆಚ್ಚು ಹೇಳಲಿಲ್ಲ. ಅವರು ಹೇಳಿರುವುದು ನಮಗೆ ಅಷ್ಟು ಸ್ಪಷ್ಟವಾಗಿ ನಮಗೆ ಬೇಕಾಗೋದಿಲ್ಲ. ನಮ್ಮ ಸಿದ್ಧಾಂತಕ್ಕದು ಪೋಷಕ ಅಲ್ಲ. ಆದ್ದರಿಂದ ಅಲ್ಲೇನಾದರೂ ಬಹಳ ವ್ಯತ್ಯಾಸ ಇದ್ದರೆ ಅದನ್ನು ಹೇಳಿರ್ತೇನೆ. ಬಿಟ್ಟರೆ ಬೇರೆ ಕಡೆ ಅಲ್ಲಿ ಬಂದಿರುವಂಥ ವಿಚಾರವನ್ನು ನಾನು ಏನು ಹೇಳಲಿಕ್ಕೆ ಹೋಗಿಲ್ಲ ಈ ಕಾರಣದಿಂದಾಗಿ. ಹೀಗೆ ಧ್ರುವ ಅಂದರೆ ಧ್ರುವಲೋಕ, ವೈಶ್ವಾನರ ಬಗ್ಗೆನೂ ಕೂಡ ಬಂದಿದೆ. ವೈಶ್ವಾನರನ ಬಗ್ಗೆ ನಾವು ಈ ಹಿಂದೆ ನೋಡಿದ್ದೀವಿ. ಯವಂತಃ ಪಚತಿ ಭೂತಾನಾಂ ವ್ಯಸ್ತಪತಿ ಅಂಡಮಧ್ಯಗಃ ಸೋಗ್ನಿರು ವೈಶ್ವಾನರೋ ನಾಮ ಅಂತ 26ನೇ ಶ್ಲೋಕದಲ್ಲಿ ಅದನ್ನು ನೋಡಿದ್ದೇವೆ. ಇದರ ಬಗ್ಗೆ ಒಂದಿಷ್ಟು ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ವಿವರ ಇದೆ. ಬೃಹದಾರಣ್ಯಕ ಉಪನಿಷತ್ತಿನ 11ನೇ ಬ್ರಾಹ್ಮಣದಲ್ಲಿ, ಅದು 5 ಅಥವಾ ಅದು 8ನೇ ಅಧ್ಯಾಯ, ಅಲ್ಲಿ
ಈ ವೈಶ್ವಾನರ ಎಂಬ ಶಬ್ದದಿಂದ ಭಗವಂತ ಹೇಗೆ ವಾಚ್ಯ ಅಂತ ಅನ್ನೋದನ್ನ ಹೇಳಿದ್ದಾರೆ. ವಸ್ತುತಃ ನಮಗೆ ಇಲ್ಲಿ ಬೇಕಾಗಿರುವುದು ನಮ್ಮ ಹೃದಯ, ನಮ್ಮ ಹೊಟ್ಟೆಯಲ್ಲಿದ್ದು ನಮ್ಮ ಅನ್ನವನ್ನು ಜೀರ್ಣ ಮಾಡುವ ಅಗ್ನಿ ಬಗ್ಗೆ. ಆದರೂ ವೈಶ್ವಾನರ ಎಂಬ ಶಬ್ದದಿಂದ ಭಗವಂತನೇ ಮುಖ್ಯವಾಚ್ಯ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ವಿಶ್ವ ನರರಿಗೂ, ವಿಶ್ವ ಎಲ್ಲ ನರರಿಗೂ ಸಂಬಂಧಪಟ್ಟವನಾದ್ರಿಂದ ವೈಶ್ವಾನರ ಅಂತ ಹೇಳ್ತಾರೆ ಅಂತ ಕಳೆದ ದಿವಸ ನೋಡಿದ್ದೇವೆ. ಅಯಮಗ್ನಿರು ವೈಶ್ವಾನರೋ ಯೋಯಂ ಅಂತಃ ಪುರುಷಃ ಏನೇದಮನ್ನಂ ಪಚ್ಯತೆ ಯದಿದ ಮದ್ಯತೆ. ಜೀವನ ಶರೀರದಲ್ಲಿ ಜಾಠರಾಗ್ನಿ ಇದೆ, ಅದು ನಮ್ಮ ಅನ್ನವನ್ನು ಜೀರ್ಣ ಮಾಡ್ತದೆ. ಈ ವೈಶ್ವಾನರನೇ ಆ ಪ್ರಾಣಿಗಳು ತಿನ್ನುವಂಥ ಅನ್ನವನ್ನು ಕೂಡ ಜೀರ್ಣ ಮಾಡ್ತಾನೆ. ಅವನೊಳಗೆ ಈ ಭಗವಂತ ಇದ್ದಾನೆ. ವಿಶ್ವೈಹಿ ಗುಣೈ ಸಮೇತತ್ವಾತ್ ಅನಂತತ್ವಾಚ ಸ ಪ್ರಭು ವೈಶ್ವಾನರ ಇತಿ ಪ್ರೋಕ್ತಃ ಅಂತ ಅಲ್ಲಿ ಆಚಾರ್ಯರು ಅದಕ್ಕೆ ಅರ್ಥ ಬರೀತಾರೆ. ಅವನಿಗೆ ವೈಶ್ವಾನರ ಅಂತ ಹೆಸರು ಯಾಕೆ ಅಂದರೆ, ಈ ವಿಶ್ವ ಅಥವಾ ವೈಶ್ವ ಅಂದರೆ ಸಕಲ ಗುಣ ಪರಿಪೂರ್ಣನಾದ್ರಿಂದ ಅವನಿಗೆ ಹೆಸರು. ಮತ್ತೆ ನರ ಅಂದರೆ ನಾಶವಿಲ್ಲದವನು, ರ ಅಂದರೆ ನಾಶ ಇದ್ದವನು, ನ ಅಂದರೆ ನಾಶವಿಲ್ಲದವನು. ಆ ಕಾರಣದಿಂದಾಗಿ ಅವನಿಗೆ ವೈಶ್ವಾನರ ಅಂತ ಹೆಸರು. ಇದು ಅಲ್ಲಿ ಆ 5ನೇ ಅಧ್ಯಾಯ ಅಥವಾ 8ನೇ ಅಧ್ಯಾಯದ 11ನೇ ಬ್ರಾಹ್ಮಣದಲ್ಲಿ ಬಂದಿದೆ. ಮುಂದೆ 12ನೇ ಬ್ರಾಹ್ಮಣದಲ್ಲಿ ಯದಾ ವೈ ಪುರುಷ ಅಸ್ಮಾತ್ ಲೋಕಾತ್ ಪ್ರೈತಿ ಸ ವಾಯುಮಾಗಚ್ಚತಿ ಅಂತ ಹೀಗೆ ಈ ಅರ್ಚಿರಾದಿ ಮಾರ್ಗದ ಬಗ್ಗೆ ವರ್ಣನ ಇದೆ. ಮೊದಲು ಪ್ರವಾಹ ವಾಯುವಿನ ಲೋಕಕ್ಕೆ, ಅಲ್ಲಿಂದ ಮುಂದೆ ಅವನು ಸೂರ್ಯಲೋಕಕ್ಕೆ, ಮುಂದೆ ಚಂದ್ರಲೋಕಕ್ಕೆ, ಹೀಗೆಲ್ಲ ಪ್ರಯಾಣ ಮಾಡ್ತಾನೆ. ಆದಿತ್ಯಮಾಗಚ್ಚತಿ, ತತಃ ಸಹ ಚಂದ್ರಮಸಮಾಗಚ್ಚತಿ ಅಂತ ಹೀಗೆ ಅವನ ಬಗ್ಗೆ ಅಲ್ಲಿ ವರ್ಣನೆ ಮಾಡಿದ್ದಾರೆ. ವೈಶ್ವಾನರಾದಿ ಲೋಕಗಳ ಬಗ್ಗೆನೂ ಕೂಡ ಅಲ್ಲಿ ಪೂರ್ಣವಾಗಿ ಬಂದಿಲ್ಲದೆ ಹೋದರೂ ಕೂಡ ನಾವು ಅದೆಲ್ಲವನ್ನೂ ತಿಳ್ಕೊಳ್ಬೇಕು. ಈ ಉಪನಿಷತ್ತಿನಲ್ಲಿ ಬೃಹದಾರಣ್ಯಕದಲ್ಲಿ ಪೂರ್ಣವಾಗಿ ಹೇಳಿರೋದಿಲ್ಲ, ಆದರೆ ಅದನ್ನ ಬ್ರಹ್ಮಸೂತ್ರ ಭಾಷ್ಯ ಇತ್ಯಾದಿಗಳಿಗೆ ಅನುಸಾರವಾಗಿ ನಾವು ತಿಳ್ಕೊಳ್ಬೇಕು. ಬ್ರಹ್ಮಾಂಡ ಪುರಾಣದ ಮಾತೊಂದನ್ನು ಆಚಾರ್ಯರಲ್ಲಿ ಉದ್ಧರಿಸ್ತಾರೆ ಬೃಹದಾರಣ್ಯಕ ಭಾಷ್ಯದಲ್ಲಿ. ಪ್ರವಹಂ ವಾಯುಪುತ್ರಂ ಚ. ಜ್ಞಾನಿಯಾದವನು ಮುಖ್ಯಪ್ರಾಣನ ಮಗನಾದ ಪ್ರವಾಹವಾಯು, ಅದರ ನಂತರ ಸೂರ್ಯ, ಚಂದ್ರ, ಭಾರತಿ ಇತ್ಯಾದಿಗಳ ಲೋಕ, ಇವುಗಳೆಲ್ಲವನ್ನು ಕೂಡ ಹೋಗಿ ತಲುಪ್ತಾನೆ ಅಂತ ವರ್ಣನೆ ಇದೆ. ಹೀಗೆ ಈ ಎಲ್ಲ ಶಾಸ್ತ್ರಗಳನ್ನು ನಾವು ಪರ್ಯಾಲೋಚನೆಗೆ ತಗೊಂಡು ಅವರು ಯಾವ್ಯಾವ ಮಾರ್ಗದಿಂದ ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೆ ಅಂತ ಅನ್ನೋದನ್ನ ತಿಳಿದುಕೊಳ್ಬೇಕಾಗ್ತದೆ. 26ನೇ ಶ್ಲೋಕದಲ್ಲಿ ತಾತ್ಪರ್ಯದಲ್ಲಿ ಪಿತೃಯಾನಂ ದೇವಯಾನಂ ಬ್ರಹ್ಮಯಾನಂ ಇತಿ ತ್ರಿಧಾ ಗಚ್ಚನ್ ವೈಶ್ವಾನರಂ ಯಾತಿ ತಸ್ಮಾನ್ ಮಾರ್ಗಸ್ಸ ಈರಿತಃ ಅಂತ ಬಂದಿದೆ. 3 ಯಾನಗಳ ಬಗ್ಗೆ ವರ್ಣನೆ ಮಾಡಿದ್ದಾರೆ, ಪಿತೃಯಾನ, ದೇವಯಾನ ಮತ್ತು ಬ್ರಹ್ಮಯಾನ ಅಂತ. ಆ 3 ಮಾರ್ಗದಲ್ಲಿ ಹೋಗುವವರಿಗೂ ಕೂಡ ಈ ಅಗ್ನಿ, ವೈಶ್ವಾನರ ಅಗ್ನಿ ಪ್ರಧಾನ ಅಗ್ನಿ, ಅವನು ಈ 3 ಲೋಕದಲ್ಲಿ 3 ಮಾರ್ಗದಲ್ಲಿ ಹೋಗುವವರಿಗೂ ಕೂಡ ಬೇಕಾಗ್ತಾನೆ ಅಂತ ಅರ್ಥ. ಅದರಲ್ಲಿ ಪಿತೃಯಾನ ಮಾರ್ಗದಿಂದ ಹೋಗುವವರು ಮತ್ತೆ ಮರಳಿ ಬರ್ತಾರೆ, ಅವರು ಕಾಮ್ಯಕರ್ಮಗಳಾದ್ದರಿಂದ. ಆದರೂ ಕೂಡ ಅವರೆಲ್ಲರಿಗೂ ಕೂಡ ಈ ಅಗ್ನಿಯ ಅಗತ್ಯ ಇದ್ದೇ ಇದೆ. ಅಲ್ಲಿ ಆ ಶ್ಲೋಕದಲ್ಲಿ ದೇವಾನಾಂ ಪಿತೃಣಾಂ ಮುನೇಹೆ ಅಂತ 3 ಶಬ್ದಗಳಿವೆ 26ನೇ ಶ್ಲೋಕದಲ್ಲಿ. ಅದಕ್ಕೆ ನಾವು ಸರಿಯಾಗಿ ಅರ್ಥ ತಿಳ್ಕೊಳ್ಬೇಕು. ದೇವತೆಗಳು ಅಂತ ನೇರವಾಗಿ ಅರ್ಥ ಅಲ್ಲ ಅದಕ್ಕೆ. ದೇವಾನಾಂ ಅಂದರೆ ಯಾದವಾರು ಹೇಳ್ತಾರೆ ದೇವಯಾನದಲ್ಲಿ ಹೋಗುವವರು, ಪಿತೃಗಳು ಅಂದರೆ ಪಿತೃಯಾನ ಮಾರ್ಗದಲ್ಲಿ ಹೋಗುವವರು. ಯಾನ ಮಾರ್ಗ ಅಂತ ಹೇಳಬೇಕಾಗಿಲ್ಲ, ಪಿತೃ ಮಾರ್ಗ ಅಥವಾ ಪಿತೃಯಾನದಲ್ಲಿ ಹೋಗುವವರು. ಮುನಿ ಅಂದರೆ ಬ್ರಹ್ಮ ಮಾರ್ಗದಲ್ಲಿ ಹೋಗುವವನು. ಅದಕ್ಕೂ ಕೂಡ ಋಷಿ ಅಂತ ಅರ್ಥ ಅಲ್ಲ, ಅಲ್ಲಿ ಬ್ರಹ್ಮ ಮಾರ್ಗದಿಂದ ಹೋಗುವವನು ಅಂತ, ಹೀಗೆ ಅದರ ಅರ್ಥ. ಸರ್ವೈಹಿ ಊರ್ಧ್ವಲೋಕ ಗಂತೃಭಿಃ ಪ್ರಾಪ್ಯತ್ವ ರೂಪಂ ಮಾಹಾತ್ಮ್ಯಂ ವೈಶ್ವಾನರಸ್ಯ ಅಸ್ತಿ. ಊರ್ಧ್ವಲೋಕಕ್ಕೆ ಹೋಗುವವರೆಲ್ಲರೂ ಕೂಡ ಹೀಗೆ ಈ ವೈಶ್ವಾನರನ ಮೂಲಕವೇ ಹೋಗಬೇಕು ಅಂತ ಅನ್ನೋದನ್ನ
ಆ 26ನೇ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಮುಂದೆ 27ನೇ ಶ್ಲೋಕ, ಕಳೆದ ದಿವಸ ನಾವು ನೋಡಿದ್ದೇವೆ ಅದನ್ನು ಕೂಡ. ದೇವಯಾನಂ ಪಿಂಗಲಾಭಿಃ ಅಹಾನ್ಯೇತಿ ಶತಾಯುಷ ರಾತ್ರೀಃ ಇಡಾಭಿಃ ಪಿತॄಣಾಂ ವಿಷುವತ್ತಾಂ ಸುಷುಮ್ನಯ. ಬಲಭಾಗದಲ್ಲಿ ಪಿಂಗಲಾ ನಾಡಿ ಇರ್ತದೆ, ಎಡಭಾಗದಲ್ಲಿ ಇಡಾ ನಾಡಿ ಇರ್ತದೆ. ಪಿಂಗಲಾ ನಾಡಿಯಿಂದ ಉತ್ಕ್ರಮಣ ಹೊಂದಿದವರು ಅಹ ಅಂತ ಕರೆಸ್ಕೊಂಡಿರುವ ದೇವಯಾನ ಮಾರ್ಗವನ್ನು ಹಿಡಿತಾರೆ. ಎಡಭಾಗದಲ್ಲಿರುವಂಥ ಇಡಾ ನಾಡಿಯಿಂದ ಉತ್ಕ್ರಮಣ ಹೊಂದುವವರು ರಾತ್ರಿ ಅಂತ ಕರೆಸ್ಕೊಂಡಿರುವ ಪಿತೃಯಾನ ಮಾರ್ಗವನ್ನು ಅನುಸರಿಸ್ತಾರೆ. ನಡುವಿನ ಸುಷುಮ್ನ ಅಥವಾ ಬ್ರಹ್ಮನಾಡಿ ಏನಿದೆ ಅದರಿಂದ ಉತ್ಕ್ರಮಣ ಮಾಡುವವರು ಬ್ರಹ್ಮಯಾನ ಮಾರ್ಗವನ್ನು ಹಿಡಿತಾರೆ. ಅದಕ್ಕೆ ವಿಷುವತ್ತ ಅಂತ ಇನ್ನೊಂದು ಹೆಸರು ಕೂಡ ಇರುವುದು ಕಂಡುಬರ್ತದೆ. ಇದನ್ನ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ವಿವರಿಸಿದ್ದಾರೆ. ದಕ್ಷಿಣ ಪಿಂಗಲಾ ಸರ್ವಾಹ, ಬಲಭಾಗದಲ್ಲಿರುವವೆಲ್ಲವೂ ಪಿಂಗಳ, ವಾಮಾಹ ಅಂದರೆ ಎಡಭಾಗದಲ್ಲಿರುವವೆಲ್ಲವೂ ಕೂಡ ಇಡಾ ನಾಡಿಗಳು, ಮಧ್ಯದಲ್ಲಿರುವಂಥವು ಇರುವ ನಾಡಿ ಸುಷುಮ್ನಾ ನಾಡಿ ಅಂತ ಭಾಗವತ ತಾತ್ಪರ್ಯದ ಮಾತನ್ನು ಆಚಾರ್ಯರು ಉದ್ಧರಿಸ್ತಾರೆ. ಅಲ್ಲಿ ಶತಾಯುಷ ಅಂತ ಶಬ್ದ ಇದೆಯಲ್ಲ, ಶತಾಯುಷ ಅಂದರೆ 100 ವರ್ಷದ ಬಳಿಕ ಅಂತ ಇಷ್ಟೇ ನೇರವಾಗಿ ಏನು ಅರ್ಥ ಅಲ್ಲ. ಶತಾಯುಷ ಅಂದರೆ ಮರಣದ ಬಳಿಕ ಅಂತ ಅದರ ತಾತ್ಪರ್ಯ. ಶತಾಯುಹು ಅಂತನ್ನೋದು 100 ಸಂಖ್ಯೆಯನ್ನು ನಿರ್ದಿಷ್ಟವಾಗಿ ಹೇಳುವುದಿಲ್ಲ, ಒಟ್ಟಾರೆ ಮರಣವನ್ನು ಹೇಳ್ತದೆ. ಈ ಶ್ಲೋಕಕ್ಕೆ ವಿಜಯಧ್ವಜರು ಮತ್ತು ಯಾದವಾರರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ದೇವಯಾನಾದಿ ಮಾರ್ಗತ್ರಯೇಣ, ಯಾದವಾರ್ಯರ ಮಾತುಗಳನ್ನು ನೋಡ್ತಾ ಇದ್ದೇನೆ. ದೇವಯಾನ, ಪಿತೃಯಾನ ಮತ್ತು ಬ್ರಹ್ಮಯಾನ ಈ 3 ಮಾರ್ಗದಿಂದಲೂ ಹೋದವರೆಲ್ಲರೂ ಸುಷುಮ್ನಾ ನಾಡಿಯಿಂದಲೇ ಉತ್ಕ್ರಮಣ ಹೊಂದುತ್ತಾರೋ ಹೇಗೆ ಅಂದರೆ ಅದನ್ನು ವ್ಯತ್ಯಾಸ ತಿಳಿಸ್ತಾ ಇದ್ದಾರೆ. ಪ್ರಮಾಣ ಶ್ಲೋಕವನ್ನೇ ಹೇಳ್ತಾರೆ. ಹೃದಯದಲ್ಲಿ 101 ನಾಡಿಗಳಿವೆ. ಶತಂ ಚೈಕ ಹೃದಯ ಜನಾಢ್ಯ ಅಂತ ಹಿಂದೆ ಚಾಂದೋಗ್ಯ ಉಪನಿಷತ್ತಲ್ಲಿ ಬಂದಿರೋದನ್ನು ನೋಡಿದ್ದೀವಿ. ಮಧ್ಯ ಒಂದು ನಾಡಿ ಇದೆ, ತತ್ರ ಮಧ್ಯೆ ಏಕಾನಾಡಿ. ಅದರ ಎಡಭಾಗ ಬಲಭಾಗದಲ್ಲಿ ಮತ್ತೆ 50 ನಾಡಿಗಳಿವೆ. 50 + 50 + 1 ಹೀಗೆ ಒಟ್ಟು 101 ನಾಡಿಗಳಾಗ್ತವೆ. ದಕ್ಷಿಣ ಭಾಗದಲ್ಲಿರುವ ಎಲ್ಲ ನಾಡಿಗಳಿಗೂ ಪಿಂಗಲ ಅಂತ ಹೆಸರು. ಮತ್ತೆ ಎಡಭಾಗದಲ್ಲಿರುವಂಥ ಎಲ್ಲ ನಾಡಿಗಳಿಗೂ ಕೂಡ ಇಡ ಅಂತ ಹೆಸರು. ಮಧ್ಯದಲ್ಲಿರುವಂತಹ ನಾಡಿ ಏನಿದೆ ಅದಕ್ಕೆ ಸುಷುಮ್ನ ಅಂತ ಹೀಗೆ ಜ್ಞಾನಿಗಳು ವ್ಯವಹಾರ ಮಾಡ್ತಾರೆ. ಶ್ಲೋಕದಲ್ಲಿ ಅಹಸ್ ಮತ್ತು ರಾತ್ರಿ ಅಂತಿದೆಯಲ್ಲ, ಆ 2 ಶಬ್ದಗಳಿಗೂ ಕೂಡ ಕ್ರಮವಾಗಿ ದೇವಯಾನ ಮತ್ತು ಪಿತೃಯಾನ ಅಂತಲೇ ಹೀಗೆ ಅರ್ಥ. ಭಾಗವತ ತಾತ್ಪರ್ಯದಲ್ಲಿ ದೇವಯಾನಸ್ಯ ಮಾರ್ಗಸ್ಥಾಹ, ಪಿತೃಯಾನಸ್ಯ ಮಾರ್ಗಸ್ಥಾಹ ಅಂತಿದೆಯಲ್ಲ, ಆ ಎರಡೂ ಕೂಡ ಷಟ್ಟಿ ವಿಭಕ್ತಿಗೆ ತಾದಾತ್ಮ್ಯ ಅಂತ ಅರ್ಥ. ದೇವಯಾನವೆಂಬ ಮಾರ್ಗ, ಪಿತೃಯಾನವೆಂಬ ಮಾರ್ಗ ಅಂತ ಹೀಗೆ ಅದರ ತಾತ್ಪರ್ಯ ಆಗ್ತದೆ. ಅದು ಯಾದವಾರ್ಯರು ಹೇಳ್ತಾರೆ, ದೇವಯಾನಸ್ಯ ಪಿತೃಯಾನಸ್ಯ ಅಂತ ಅನ್ನೋದ್ರ ಬದಲು ದೇವಯಾನಾಖ್ಯ, ದೇವಯಾನ ಎಂಬ ಹೆಸರಿನ, ಪಿತೃಯಾನಾಖ್ಯ, ಪಿತೃಯಾನ ಎಂಬ ಹೆಸರಿನ ಮಾರ್ಗ ಅಂತ ಹೀಗೆ ಪಾಠ ಇದ್ದರೆ ಚೆನ್ನಾಗಿರ್ತದೆ ಅಂತ ಅಭಿಪ್ರಾಯ ಪಡ್ತಾರೆ. ಅದರಿಂದ ಇಲ್ಲಿ ಅಹಸ್ ಮತ್ತು ರಾತ್ರಿ ಅಂದರೆ ಹಗಲು ಮತ್ತು ರಾತ್ರಿ ಅಂತ ಹೀಗೆ ಅರ್ಥ, ಡೇ ಮತ್ತು ನೈಟ್ ಅಂತ ಹೀಗೆ ಅರ್ಥ ನಾವು ತಿಳ್ಕೊಳ್ಬಾರ್ದು ಅನ್ನುವುದನ್ನು ಯಾದವಾರ್ಯರು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ನಾವು ನೋಡಿದಂತೆ ಶತಾಯುಷ ಅಂದರೆ ಮರಣದ ಬಳಿಕ ಅಂತ ಅರ್ಥ. ತೃತೀಯ ವಿಭಕ್ತಿಗೆ ಮರಣದ ನಂತರ ಅಂತ ಅರ್ಥ. ಸರಿಯಾಗಿ 100 ವರ್ಷ ಅಂತ ಅರ್ಥ ಅಲ್ಲ. ಅವನು ಪ್ರಾರಬ್ಧ ಕರ್ಮ ಮುಗಿದಿದ್ರೆ 100 ವರ್ಷ ಆಗುವುದಕ್ಕಿಂತ ಮುಂಚೆನೂ ಅವನು ಹೊರಡಬಹುದು. ಪ್ರಾರಬ್ಧ ಕರ್ಮ ಅವಸಾನೆ ತತಃ ಪೂರ್ವಮಪಿ ಉತ್ಕಾರ್ತಿ ಸಂಭವಾತ್ ಅಂತಾರೆ ಯಾದವಾರ್ಯರು. ಆದ್ದರಿಂದ ಶತಾಯುಷ್ ಅಂದರೆ ಮರಣ ಅಂತ ಅನ್ನೋದನ್ನ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಶತಾಯು ಮರಣಂ ಚೈವ ಕಾಲಿಕಂ
ಪರಮಾವೃತಿ ಅಂತ ಒಂದು ಅಭಿಧಾನವನ್ನು ಅಲ್ಲಿ ತೋರಿಸ್ತಾರೆ. ಮರಣಕ್ಕೆ ಶತಾಯು ಅಂತ ಯಾಕೆ ಹೇಳ್ತಾರೆ? ಪ್ರಾಯ 100 ವರ್ಷ ಮನುಷ್ಯ ಬದುಕ್ತಾನೆ ಅಂತ ಈ ದೃಷ್ಟಿಯಿಂದ ಆ ಥರ ಹೇಳಿರ್ತಾರೆ. ಛಾಂದೋಗ್ಯ ಉಪನಿಷತ್ತು ಅದರ ಭಾಷ್ಯ ಮೊದಲಾದ ಕಡೆ ಈ ಪುರುಷೋಭಾವ ಯಜ್ಞ ಇತ್ಯಾದಿ ಕಡೆಗಳಲ್ಲಿ 116 ವರ್ಷದ ಒಂದು ಆಯುಷ್ಯ ಕ್ರಮವನ್ನು ಹೇಳಿದ್ದಾರೆ. ಅದನ್ನೇ ಒಂದು ರೌಂಡ್ ಫಿಗರ್ ಮಾಡಿಕೊಂಡು 100 ಅಂತ ಹೇಳ್ತಿರ್ತಾರೆ. 100 ಕಾಲ ಬದುಕ್ರಿ ಅಂತ ಆಶೀರ್ವಾದ ಕೂಡ ಮಾಡ್ತಿರ್ತಾರೆ. ಒಂದು ಪೂರ್ಣಾಯುಷ್ಯ ಬದುಕ್ರಿ ಅಂತ ಅದರ ತಾತ್ಪರ್ಯ. ಅದೇ ಮರಣಕ್ಕೆ ಕಾಲಿಕ ಅಂತ ಯಾಕೆ ಹೇಳ್ತಾರೆ? ಯಾದವಾರ್ಯರು ಅದನ್ನು ಒಂದೊಂದಾಗಿ ಬರೀತಾರೆ. 100 ವರ್ಷಗಳು, ಪ್ರಾಯ 100 ವರ್ಷಗಳ ಬಳಿಕ ಬರುವುದರಿಂದ ಮರಣಕ್ಕೆ ಶತಾಯು ಅಂತ ಹೆಸರು. ಮತ್ತೆ ಕಾಲಿಕ ಅಂತ ಯಾಕೆ ಹೆಸರು ಅಂದರೆ, ಕಾಲ ಅಂದರೆ ಯಮ, ಆ ಯಮನ ಅಧೀನದಲ್ಲಿ ನಮ್ಮ ಮೃತ್ಯುವಿದೆ. ಆದ್ದರಿಂದ ಅದಕ್ಕೆ ಕಾಲಿಕ ಅಂತಲೂ ಹೀಗೆ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಕೂಡ, ನಮ್ಮಂಥ ಸಾಮಾನ್ಯ ಮಾನವರು, ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಪ್ರತಿಯೊಬ್ಬರಿಗೂ ಕೂಡ ಚತುರ್ಮುಖ ಬ್ರಹ್ಮನ ಒಂದು ಆಯುರ್ಮಾನ ಮುಗಿದ ಮೇಲೆ ಎಲ್ರಿಗೂ ಇಲ್ಲಿಂದ ತೆರಳುವ ಪ್ರಸಂಗ ಬಂದೇ ಬರ್ತದೆ. ಆದ್ದರಿಂದ ಪರಾರ್ಧ ಪರ ಇದರಿಂದ ಚತುರ್ಮುಖ ಬ್ರಹ್ಮನ ಒಂದು 50 ವರ್ಷ, ಮತ್ತೊಂದು 50 ವರ್ಷ, ಇವುಗಳನ್ನೆಲ್ಲ ಪರ ಅಂತ ಹೀಗೆಲ್ಲ ಹೇಳ್ತಾರೆ. ಪರ ಅಂದರೆ ಅವನ 100 ವರ್ಷ, ಪರಾರ್ಧ ಅಂದರೆ ಅದರದ್ದೊಂದು 50 ವರ್ಷ. ಪರಂ ಅಂತ ಯಾಕೆ ಹೇಳ್ತಾರೆ ಅಂದರೆ, ಚತುರ್ಮುಖ ಬ್ರಹ್ಮನಿಗೆ 100 ವರ್ಷ ಆದಾಗ ಉಳಿದೆಲ್ಲ ದೇವತೆಗಳು, ಋಷಿಗಳು, ಪಿತೃಗಳು ಪ್ರತಿಯೊಬ್ಬರು ಕೂಡ ಹೊರಡಲೇಬೇಕು. ತಂದೆ ತಾಯಿಂದ್ರಿಂದ ದೇಹ ಪಡ್ಕೊಂಡು 80, 70, 100 ವರ್ಷ, 120 ವರ್ಷ ಬದುಕಿದವರೆಲ್ಲ ಮೊದಲೇ ಹೋಗಿರ್ತೇವೆ. ದೇವತೆಗಳು, ನಿರ್ಜರರು, ಅಮರರು ಅನಿಸ್ಕೊಂಡವರು ಹೋಗಬೇಕು. ಆದ್ದರಿಂದ ಅದಕ್ಕೆ ಪರ ಅಂತ ಹೀಗೆ ಹೇಳ್ತಾರೆ. ಪರ ಅಂದರೆ ಶ್ರೇಷ್ಠ ಅಂತ ಅರ್ಥ. ಮರಣವೇ ಶ್ರೇಷ್ಠ, ಮರಣವೇ ಮಹಾನವಮೆ. ಅದರಿಂದ ಮರಣ ಯಾವತ್ತೂ ಕೂಡ ಮುಂದಿನ ಮತ್ತೊಂದು ಉತ್ತಮವಾದ ಜನ್ಮಕ್ಕೆ ಕಾರಣ ಆಗುವುದರಿಂದ ಪರ ಅಂತ ಅದನ್ನು ಹೇಳ್ತಾರೆ. ಪರ ಎಂಬ ಅರ್ಥಕ್ಕೆ ಶ್ರೇಷ್ಠ ಅಂತ ಅರ್ಥ. ಮರಣವನ್ನು ಶ್ರೇಷ್ಠ ಅಂತ ಹೇಳುವುದು ಈ ಕಾರಣದಿಂದ ಅಂತ ನನ್ನ ವ್ಯಾಖ್ಯಾನ. ಈ ವಿಷುವತ್ತ ಬ್ರಹ್ಮಯಾನಂ ಅಂತ ಬಂದಿದೆ. ವಿಷುವತ್ತಾಂ ಸುಷುಮ್ನಯ ಅಂತ. ಇದಕ್ಕೆಲ್ಲ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅದನ್ನು ವಿವರಿಸಿದ್ದಾರೆ. ವಿಷುವತ್ತ ಅಂದರೆ ಬ್ರಹ್ಮಯಾನ, ಯಾಕೆಂದರೆ ವಿಶೇಷೇಣ ಸುಖಮ್ಯತಃ, ಬ್ರಹ್ಮಯಾನದಲ್ಲಿ ಪ್ರಯಾಣ ಮಾಡಿದವರಿಗೆ ವಿಶೇಷಣ ಸುಖ ಇದೆ ಅಂತ. ಅಲ್ಲಿ ವಿಷುವತ್ತ ಅಂತಿದೆಯಲ್ಲ, ವಿ ಅಂದರೆ ವಿಶಿಷ್ಟವಾದದ್ದು ಅಂತ ಅರ್ಥ, ಸು ಅಂದರೆ ಸುಖ. ಅಲ್ಲಿ ವಿ ಆದಮೇಲೆ ಇರುವ ಇಕಾರದ ಕಾರಣದಿಂದಾಗಿ ಸಕಾರ ಶು ಆಗಿ ಪರಿಣಾಮ ಹೊಂದಿದೆ. ಅದರಿಂದ ವಿಷು ಅಂದರೆ ದೊಡ್ಡ ಸುಖ, ವಿಷುವತ್ ಅಂದರೆ ದೊಡ್ಡ ಸುಖವನ್ನು ಕೊಡುವಂಥದ್ದು. ಬ್ರಹ್ಮಯಾನದಲ್ಲಿ ಹೋದವರಿಗೆ ಅತಿ ಹೆಚ್ಚು ಸುಖ. ಅದನ್ನು ನಾವು ಹಿಂದೆ ನೋಡಿದ್ದೇವೆ. ಸುಷುಮ್ನಾ ನಾಡಿಯಲ್ಲಿ ಹೋದವರಿಗೆ ಅತಿ ಹೆಚ್ಚು ಸುಖ. ಅದರಲ್ಲೂ ಬ್ರಹ್ಮನಾಡಿ, ಸುಷುಮ್ನಾ ನಾಡಿಯ ಮಧ್ಯಭಾಗವಾದ ಬ್ರಹ್ಮನಾಡಿಯಿಂದ ಹೋದಂಥ ಅಪ್ರತೀಕಾಲಂಬನ ದೇವತೆಗಳಿಗೆ, ಮುಖ್ಯರಿಗೆ ಅತಿ ಹೆಚ್ಚು ಸುಖ. ಅದೇ ಸುಷುಮ್ನಾದ ಪ್ರಕಾಶಿನಿಯ ನಾಡಿಯಿಂದ ಹೋದಂಥ ಪ್ರತೀಕಾಲಂಬನರಿಗೆ, ಅಮುಖ್ಯರಿಗೆ ಮತ್ತು ಸ್ವಲ್ಪ ಕಡಿಮೆ ಸುಖ. ಅಂತೂ ಉಳಿದೆಲ್ಲರಿಗಿಂತ ಹೆಚ್ಚಿನ ಸುಖ ಅವರಿಗಿರ್ತದೆ. ಆದ್ದರಿಂದ ಅದನ್ನು ವಿಷುವತ್ತ ಅಂತ ಹೀಗೆ ಅರ್ಥ ಮಾಡ್ತಾರೆ. ದೇವಯಾನ ಅಂತನ್ನೋದೇನಿದೆಯಲ್ಲ, ಅದಕ್ಕೆ ಪಿಂಗಲ ಅಂತ ಹೆಸರು ಕೊಟ್ಟಿದ್ದಾರೆ. ಮತ್ತು ಪಿತೃಯಾನ ಅಂತನ್ನೋದಕ್ಕೆ ಇಡ ಅಂತ ಹೀಗೆ ಹೆಸರು ಕೊಟ್ಟಿದ್ದಾರೆ. ಅದೆಲ್ಲದಕ್ಕೂ ಕೂಡ ಹೀಗೆ ಪ್ರಮಾಣಗಳಿರುವುದರಿಂದ ಆ ಥರ ಕೊಟ್ಟಿದ್ದಾರೆ ಆಚಾರ್ಯರು. ಪಿಂಗ ಅಂತಂದರೆ ಸುಖ ಅಂತ ಅರ್ಥ. ಪಿಂಗಾಕ್ಕೆ ಸುಖ ಸಂಯತಃ, ಪಿಂಗಲ ದೇವಯಾನಂ ಸ್ಯಾತ್, ಪಿಂಗಾಕ್ಕೆ ಸುಖಂ. ಈ ಪಿಂಗ ಅಂದರೆ ವಿಶಿಷ್ಟವಾದಂಥ ಒಂದು ಸುಖ. ಅದು ವಿಷು ಅಂತ ಹಿಂದಿನ ಸುಖ ಏನು ಬಂದಿದೆ ಅದಕ್ಕಿಂತ ಕಡಿಮೆ ಇರಬಹುದು, ಆದರೂ ಪಿಂಗ ಎಂಬ ಸುಖವನ್ನು ಕೊಡುವುದರಿಂದ ಅದಕ್ಕೆ, ಈ ದೇವಯಾನಕ್ಕೆ ಪಿಂಗ ಅಂತ ಹೀಗೆ ಹೆಸರಿದೆ. ಪಿಂಗ ಅಂದರೆ ಸುಖ ಯಾಕೆ, ಅದರ ತಾತ್ಪರ್ಯ ಏನು ಅನ್ನೋದನ್ನು ನಾವು ಬೇರೆ ಪ್ರಮಾಣದಿಂದ ತಿಳ್ಕೋಬೇಕಾಗ್ತದೆ. ಅದಿಲ್ಲಿ ಹೆಚ್ಚು ನಮಗೆ ಬಂದಿಲ್ಲ ಅಂತಾರೆ ಯಾದವಾರ್ಯರು.
ಹೀಗೆ ಪಿಂಗವೆಂಬ ಸುಖವನ್ನು ಲಾತಿ ನಮಗೆ ಕೊಡುವುದರಿಂದ ಅದಕ್ಕೆ ಪಿಂಗ ಅಂತ ಹೀಗೆ, ಪಿಂಗಲ ಅಂತ ಹೀಗೆ ಹೆಸರು. ಇಡ ಅಂತಿದೆಯಲ್ಲ, ಇಟು ಅಂದರೆ ಅನ್ನ, ನಮಗಿದು ಗೊತ್ತಿದೆ. ಇಷೇತ್ವ ಜೇತ್ವ ಪಾಯವಸ್ತು ಇತ್ಯಾದಿ ಕಡೆಗಳಲ್ಲಿ ಅದನ್ನು ಕೇಳಿದ್ದೀವಿ. ಇಡ ಅನ್ನದಾನ ಪಿತೃಣಾಂ ಏವಂ ಮಾರ್ಗ ಪ್ರಕೀರ್ತಿತಾ. ಇಟು ಎಂಬ ಅನ್ನ ಎಂಬ ಅರ್ಥವನ್ನು ಒಳಗೊಂಡಂತಹ ಶಬ್ದ. ಈ ಅನ್ನಾದಿನ ಇತ್ಯನೇನ ಇಡ ಅನ್ನಮಸ್ಯ ದಾತೃತ್ವಯ ಅಸ್ತಿ ಇತಿ ಇಡ. ಇಡ ಅಂತ ಹೆಸರು ಬಂದದ್ದು ಯಾಕೆ? ಇಡ ಅಂದರೆ ನಾವು ಕನ್ನಡದಲ್ಲಿ ಇಡ ಮತ್ತು ಎಡ ಅಂತ ನಾವು ಅದಕ್ಕೊಂದು ಹೊಂದಾಣಿಕೆ ಇರೋ ಡಕಾರಗಳ ಹೊಂದಾಣಿಕೆ ಇರೋದ್ರಿಂದ ಓದ್ತೇವೆ. ಆದರೂ ಕೂಡ ಅನ್ನ ದಾನವನ್ನು ಮೊದಲಾದವುಗಳನ್ನು ಈ ಕಾಮ್ಯಕರ್ಮಿಯಾದವನು ತಾನು ಮಾಡಿರ್ತಾನೆ ಈ ಹಿಂದೆ. ಅಂಥವನೇ ಈ ಪಿತೃಮಾರ್ಗದಲ್ಲಿ ಹೋಗುವುದು. ಅದನ್ನು ಮುಂದೆ ನಾವು ನೋಡ್ತೇವೆ. ಮುಂದಿನ 27, 28ನೇ ಶ್ಲೋಕಗಳಲ್ಲಿ ಮುಂದೆ ಅದು ಬರೋದಿದೆ. ಹೀಗೆ ಅದನ್ನು ಪಿತೃಮಾರ್ಗ ಅಂತ ಹೀಗೆ ಹೇಳ್ತಾರೆ. ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಕೊನೆಗೆ ಅತ್ರ ದೇವಯಾನ ಬ್ರಹ್ಮಯಾನೇ ಅಪುನರಾವೃತ್ತಿ ಲೋಕ ಮಾರ್ಗ ಅವಾಂತರ ಭೇದ ರೂಪೇ ಇತಿ ಧ್ಯೇಯಂ. ಈ ಬ್ರಹ್ಮಯಾನ ಮಾರ್ಗದಲ್ಲಿ ಹೋದವರು ಮತ್ತು ದೇವಯಾನ ಮಾರ್ಗದಲ್ಲಿ ಹೋದವರು ಇಬ್ಬರೂ ಕೂಡ ಮರಳಿ ಬರೋದಿಲ್ಲ. ಅವರು ಯಾವತ್ತೂ ಸಕಾಮ ಕರ್ಮಗಳನ್ನು ಮಾಡಿದವರಲ್ಲ, ಶ್ರವಣ ಮನನ ಧ್ಯಾನಗಳಿಗೆ ಹೆಚ್ಚು ಒತ್ತು ಕೊಟ್ಟವರು. ಆದ್ದರಿಂದ ಪುನರಾವೃತ್ತಿ ಇಲ್ಲದ ಲೋಕಗಳಿಗೆ ಅವರು ಹೋಗಿರ್ತಾರೆ. ಮಹಾಜನ ತಪ ಇತ್ಯಾದಿ ಲೋಕಗಳಿಗೆ ಹೋಗಿರ್ತಾರೆ. ಆದರೆ ಪಿತೃಯಾನ ಮಾರ್ಗದಲ್ಲಿ ಹೋದವರಿಗೆ ಮಾತ್ರ ಅವರು ಕಾಮ್ಯಕರ್ಮವನ್ನು ಮಾಡಿದವರಾದ್ದರಿಂದ ಮರಳಿ ಅವರಿಗೆ ಇಲ್ಲಿ ಬರಬೇಕಾಗ್ತದೆ. ಅದು ಈ ಛಾಂದೋಗ್ಯ ಮತ್ತು ಬೃಹದಾರಣ್ಯಕ ಹಾಗೆ ಷಟ್ಪ್ರಶ್ನ ಇತ್ಯಾದಿ ಉಪನಿಷತ್ತುಗಳಲ್ಲಿ ಆ ವಿಷಯ ಬಂದಿದೆ. ಛಾಂದೋಗ್ಯೋಪನಿಷತ್ತಿನ 5ನೇ ಅಧ್ಯಾಯದಲ್ಲಿ ತಪಸ್ಸು ಇತ್ಯಾದಿಗಳನ್ನು ಮಾಡಿದವರು ಅರ್ಚಿರ್ಲೋಕಕ್ಕೆ ಹೋಗಿ ಮುಂದೆ ಅವರು ಭಗವಂತನ ಬಳಿಗೆ ಹೋಗ್ತಾರೆ. ಸಯೇನಾನ್ ಬ್ರಹ್ಮಗಮಯತೆ ತತ್ಪುರುಷೋ ಮಾನವ ಸಯೇನಾನ್ ಬ್ರಹ್ಮಗಮಯತೆ. ತತ್ ಅಂದರೆ ವಿದ್ಯುತ್ ಭಾರತೀದೇವಿ, ಅವಳ ಗಂಡನಾದ ಮಾನವ ಚತುರ್ಮುಖ ಅಥವಾ ಮುಖ್ಯ ಪ್ರಾಣ, ಅವನ ಬಳಿಗೆ ಹೋಗ್ತಾರೆ. ಅವನು ಪರಮಾತ್ಮನ ಬಳಿಗೆ ಅವ್ರನ್ನ ಕರ್ಕೊಂಡು ಹೋಗ್ತಾನೆ. ಸಯೇನಾನ್ ಬ್ರಹ್ಮಗಮಯತೆ ಅನ್ನೋದಕ್ಕೆ ಚತುರ್ಮುಖ ಬ್ರಹ್ಮನ ಬಳಿ ಕರ್ಕೊಂಡು ಹೋಗ್ತಾನೆ ಅಥವಾ ಪರಮಾತ್ಮನ ಬಳಿ ಕರ್ಕೊಂಡು ಹೋಗ್ತಾನೆ ಅಂತ ಎರಡು ಬೇರೆ ಬೇರೆ ಅರ್ಥಗಳೆಲ್ಲ ಬೇರೆ ಬೇರೆ ದೇವತೆಗಳ ಕುರಿತು ಅದು ಬಂದಿದೆ. ಅದು ನಮಗೆ ಇಲ್ಲಿ ಬೇಕಾಗಿಲ್ಲ. ಅಪ್ರತೀಕಾಲಂಬನ ದೇವತೆಗಳನ್ನ ಈ ಮುಖ್ಯ ಪ್ರಾಣ ಚತುರ್ಮುಖನ ಬಳಿಗಷ್ಟೇ ಕರ್ಕೊಂಡು ಹೋಗ್ತಾನೆ. ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದರೆ ಅದನ್ನು ಗಮನಿಸಬೇಕು. ಪ್ರತೀಕಾಲಂಬನ ದೇವತೆಗಳನ್ನು, ಅಮುಖ್ಯರಾದಂಥ ದೇವತೆಗಳನ್ನು ಈ ಮುಖ್ಯ ಪ್ರಾಣ ಕೇವಲ ಚತುರ್ಮುಖ ಬ್ರಹ್ಮನ ಬಳಿ ಕರ್ಕೊಂಡು ಹೋಗ್ತಾನೆ. ಅಪ್ರತೀಕಾಲಂಬನರನ್ನು, ಮುಖ್ಯರಾದಂಥವರನ್ನು ಅವನು ಆ ವಾಯುದೇವ ಪರಬ್ರಹ್ಮನ ಬಳಿಗೆ ಕರ್ಕೊಂಡು ಹೋಗ್ತಾನೆ ಅಂತ ಇದೀಗೆಲ್ಲ ಅದಕ್ಕೆ ಅರ್ಥ ವಿಶೇಷಗಳಿವೆ. ಅವೇನು ನಮಗೆ ಈಗ ಬೇಕಾಗಿಲ್ಲ. ಯಾರಾದರೂ ಪುಸ್ತಕಗಳನ್ನು ಇಟ್ಕೊಂಡು ತುಲನಾತ್ಮಕ ಅಧ್ಯಯನ ಮಾಡುವವರಿದ್ದರೆ ಅವರಿಗೆ ಬೇಕು ಅಂತ ಹೇಳಿದೆ ಅಷ್ಟೆ. ಅದು ಬ್ರಹ್ಮಸೂತ್ರದ 4ನೇ ಅಧ್ಯಾಯದ 3ನೇ ಪಾದದ 15ನೇ ಸೂತ್ರದಲ್ಲಿ ಬಂದಿದೆ. ಅಥಯ ಇಮೇ ಗ್ರಾಮೇ ಇಷ್ಟಾಪೂರ್ತೆ ದತ್ತಮಿತ್ಯುಪಾಸತೆ ತೇ ಧೂಮಮಪಿ ಸಂಭವಂತೆ. ಇದು ಛಾಂದೋಗ್ಯ ಉಪನಿಷತ್ತಿನ 5ನೇ ಅಧ್ಯಾಯ. ಅವರು ಯಜ್ಞಯಾಗಾದಿಗಳನ್ನು ಮಾಡುವುದು, ಕಾಮ್ಯಕರ್ಮ ಮಾಡುವುದು, ಅನ್ನದಾನ ಮಾಡುವುದು, ಕೆರೆ ಕಟ್ಟೆ ಕಟ್ಟಿಸುವುದು, ಇದನ್ನೆಲ್ಲ ಮಾಡ್ತಾರೆ. ಅವರು ಧೂಮ ಮಾರ್ಗಕ್ಕೆ ಹೋಗ್ತಾರೆ, ಅರ್ಚಿತ ಮಾರ್ಗಕ್ಕೆ ಹೋಗೋದಿಲ್ಲ. ಅಲ್ಲಿಂದ ಮತ್ತವರು ಮರಳಿ ಬರ್ತಾರೆ ಅಂತ ಹೀಗೆ ಛಾಂದೋಗ್ಯ ಉಪನಿಷತ್ತಿನ ಆ ಭಾಗದಲ್ಲಿ ಅದರ ವಿಸ್ತೃತವಾದಂಥ ವರ್ಣನ ಇದೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವುದಲ್ಲದೇ ಷಟ್ಪ್ರಶ್ನದಲ್ಲಿಯೂ ಕೂಡ
ತಸ್ಯ ಅಯನೇ ದಕ್ಷಿಣಂ ಚ ಉತ್ತರಂ ಚ ತದ್ಯೇ ಇಹ ತದಿಷ್ಟಾಪೂರ್ತೆ ಕೃತಮಿತ್ಯುಪಾಸತೆ ತೇ ಚಾಂದ್ರಮಸಮೇವ ಲೋಕಂ ಅಭಿಜಯಂತೆ ತಯೇವ ಪುನರಾವರ್ತಂತೆ. ಈ ಸಾಧಕರಲ್ಲಿ ಕೆಲವರು ಸಂತಾನ ಇತ್ಯಾದಿ ಅನೇಕ ಲೌಕಿಕ ಫಲಗಳನ್ನೇ ಬಯಸಿ ಕೆಲವರು ಯಜ್ಞ ಮಾಡ್ತಾರೆ, ಅನ್ನದಾನ ಮಾಡ್ತಾರೆ, ಮತ್ತು ಸಮಾಜಕ್ಕೆ ಉಪಯುಕ್ತವಾದ ಕೆಲಸಗಳನ್ನು ಮಾಡ್ತಾರೆ. ಅವರು ಪಿತೃಯಾನ ಮಾರ್ಗವನ್ನು ಹಿಡಿತಾರೆ, ಚಂದ್ರಲೋಕಕ್ಕೆ ಹೋಗ್ತಾರೆ. ಮುಂದೆ ಅವರೆಲ್ಲರೂ ಕೂಡ ಆ ಚಂದ್ರಲೋಕದಿಂದ ಮರಳಿ ಬರ್ತಾರೆ. ತೇ ಪುನರಾವರ್ತಂತೆ ಅಂತ ಅಲ್ಲಿ ಕೇಳಿ ಬರ್ತದೆ. ಅಥ ಉತ್ತರೇಣ ತಪಸಾ ಬ್ರಹ್ಮಚರ್ಯೇಣ ಶ್ರದ್ಧೆಯ ವಿದ್ಯೆಯ. ಕೃಚ್ಛ್ರ ಚಾಂದ್ರಾಯಣಾದಿ ತಪಸ್ಸು ಮಾಡಿ ಬ್ರಹ್ಮಚರ್ಯ, ವೇದಾಂತ ಶಾಸ್ತ್ರಗಳ ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡಿದವರು ದೇವಯಾನ ಮಾರ್ಗಕ್ಕೆ ಹೋಗ್ತಾರೆ ಅಂತ ಕೇಳಿ ಬರ್ತದೆ. ಇದಿಷ್ಟು ಆ 27ನೇ ಶ್ಲೋಕದವರೆಗೆ ನಾವು ನೋಡಬೇಕಾದಂತಹ ವಿವರಣೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಎನ್ನ ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.